ಕೊಲಂಬಸ್ ನಾಟಕ ವೇದಿಕೆಯಿಂದ ವೀಕ್ಷಕರಿಗೆಲ್ಲ ಸುಸ್ವಾಗತ. ಇದು ನಮ್ಮ 3ನೆಯ ಪ್ರದರ್ಶನ. ನಮ್ಮ ನಾಟಕದ ಹೆಸರು ಮದುವೆಯ ಅವಾಂತರ. ನೀವು ನಮ್ಮ ಎರಡು ಪ್ರದರ್ಶನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಇದಕ್ಕೂ ಕೊಡ್ತೀನಿ ಅಂತ ನಂಬಿದ್ದೀನಿ. ಹಾಗೂ ನೆನಪುಗಳು ಅಡಗಿಕೊಂಡಿದೆ. ಮದುವೆಯಿಂದ ಕೂಡಲೇ ಒಬ್ಬರಿಗೆ ಸುಂದರವಾಗಿ ಸಿಂಗರಿಸಿಕೊಂಡು ಓಡಾಡುವ ಹೆಂಗಳೆಯರು ನೆನಪಾದರೆ, ಇನ್ನೊಬ್ಬರಿಗೆ ಬಾಯಲ್ಲಿ ಜೀವನಿಸುವ ಸವಿರುಚಿಯಾದ ಅಡಿಗೆ ನೆನಪಾಗುತ್ತದೆ. ಮದುವೆ ಜೀವನದ ಒಂದು ಇದು ಬರೀ 2 ಹೃದಯಗಳ ಮಿಲನವಷ್ಟೇ ಅಲ್ಲ, 2 ಕುಟುಂಬಗಳ ಮಿಲನವೂ ಹೌದು. ಹಿಂದೆ ಮದುವೆ ಮಾಡುವುದು ಹುಡುಗ ಹುಡುಗಿ ಕುಟುಂಬದವರ ಜವಾಬ್ದಾರಿಯಾಗಿತ್ತು. ಆದರೆ ಈಗ ಮದುವೆ ಮಾಡಿಸುವುದೇ ಒಂದು ದಂಧೆ ಆಗಿದೆ. ಅದಕ್ಕೆಂದೇ ಹುಟ್ಟಿಕೊಂಡಿದ್ದಾರೆ ವೆಡ್ಡಿಂಗ್ ಪ್ಲಾನರ್ಸ್. ಈ ನಾಟಕದಲ್ಲಿ ತನ್ನ ಮದುವೆಯ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿರುವ ನಮ್ಮ ನಾಯಕಿ ಅಮೂಲ್ಯ ತನ್ನ ಭಾವಿ ಪತಿ ರಾಹುಲ್ ಹಾಗೂ ಅಕ್ಕ ಪ್ರಿಯಾಳೊಂದಿಗೆ ಹೇಗೆ ತನ್ನ ಮದುವೆಯ ಪ್ಲಾನಿಂಗ್ ಮಾಡುತ್ತಾಳೆಂದು ನೋಡುವ ಬನ್ನಿ. I'm ready to take the risk. ಏನೆಲ್ಲ ವಿಘ್ನ ಬರುತ್ತೆ ನೋಡಿ. ಮದುವೆ ಅಷ್ಟು ಸುಲಭ ಅಲ್ಲ. ರಾಹುಲ್, ಅಂತೂ ಇಂತೂ ನಮ್ಮ ಮದುವೆ ಡೇಟ್ಸ್ ಫಿಕ್ಸ್ ಆಗ್ತಿಲ್ಲ. ಇವಾಗ ನಾನು ನೀನು ಸೇರ್ಕೊಂಡು ಡೀಟೇಲ್ಸ್ ಎಲ್ಲ ಪ್ಲಾನ್ ಮಾಡ್ತೀವಿ. ಫಸ್ಟ್ ನಂಗಂತೂ ಡ್ರೀಮ್ ವೆಡ್ಡಿಂಗ್ ಬೇಕಪ್ಪ. ಬಿಗ್ ಫ್ಯಾಟ್ ಇಂಡಿಯನ್ ವೆಡ್ಡಿಂಗ್ ಕಮ್ ಅಮೇರಿಕನ್. ನೋಡು, ಈ ಬೀಚ್ ಸೈಡ್ ವೆಡ್ಡಿಂಗ್ ಪಿಕ್ಚರ್ಸ್ ಎಷ್ಟು ಚೆನ್ನಾಗಿದೆ. ಬೀಚ್ ಸೈಡ್ ಅಲ್ಲಿ ರಿಚುವಲ್ಸ್, ಡಿಜೆ ಪಾರ್ಟಿ ಮತ್ತೊಂದು ಒಳ್ಳೆ ಡೆಕೋರ್ ಸಕ್ಕತ್ತಾಗಿರುತ್ತಲ್ಲ. ಬೀಚ್ ಸೈಡ್ ವೆಡ್ಡಿಂಗ್ ನಮ್ಮ ರಿಲೇಟಿವ್ಸ್ಗೆ ಸನ್ ಬ್ಲಾಕ್ ಹಾಕೊಳ್ಳೋದು ದೊಡ್ಡ ಚಾಲೆಂಜ್. ಕಾಸ್ಟ್ ಆಗಿ ಮ್ಯಾನೇಜ್ ಮಾಡೋದು. ಕಾಸ್ಟ್ ಏನೋ ರಾಹುಲ್, ನೀನು ನಮ್ಮ ಲೈಫಲ್ಲಿ ಆಗೋದು ಒಂದು ದೊಡ್ಡ ಇವೆಂಟ್. ಸಖತ್ ಗ್ರ್ಯಾಂಡ್ ಆಗಿರ್ಬೇಕು. ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ಸು ಬರಲ್ಲ, ನಮ್ಮಿಬ್ರು ವೆಡ್ಡಿಂಗ್ ವಿಡಿಯೋ ವೈರಲ್ಲೂ ಆಗಲ್ಲ. ಇವಳಿಗೆ ಇನ್ಸ್ಟಾಗ್ರಾಮ್ ಲೈಕ್ಸ್ ಬಗ್ಗೆ ಚಿಂತೆ, ನಮ್ಗೆ ಎಲ್ಲರ ಬಗ್ಗೆ ಬಜೆಟ್ ಬಗ್ಗೆ ಚಿಂತೆ. ಬಿಡು, ನೆಕ್ಸ್ಟ್ ಮೆನುನಲ್ಲಂತೂ ಎಲ್ಲ ಕ್ವಿಸಿನ್ ಮಾಡಿಸ್ಬಿಡ್ಬೇಕು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಅಟ್ಲೀಸ್ಟ್ ಒಂದು 5 ಕೋರ್ಸ್ ಮೆನ್ಯೂ ಇರಬೇಕು ನೋಡು. ಇಲ್ವಾ, ನಾನು ನಿಮಗೆ 7 ಕೋರ್ಸ್ ಮೀಲ್ಸ್ ಆಪ್ಷನ್ ಹೇಳ್ತೀನಿ. ಇನ್ನೂ ಬೆಟರು. ಏನು ಹೇಳು? ಕೂಸುಂಬರಿ, ಪಲ್ಯ, ಚಿತ್ರಾನ್ನ, ಅನ್ನ, ಸಾರು, ಮೊಸರನ್ನ, ಅದು ಬಿಟ್ಟು ಪಾಯಸ, ಒಬ್ಬಟ್ಟು, ಅದು ಬಿಟ್ಟು ಮೆಕ್ಸಿಕನ್, ಇಟಾಲಿಯನ್, ನಾರ್ತ್ ಇಂಡಿಯನ್. ನಾವೇನು ರೆಸ್ಟೋರೆಂಟ್ ಇಡ್ತಿದ್ವೋ ಅದು ಮದುವೆ ಪ್ಲಾನ್ ಮಾಡ್ತಿದ್ದೀವ ನಾವು. ಅಯ್ಯೋ, ಏನೆಲ್ಲ ಕಾದಿದ್ಯೋ ದೇವರಿಗೆ ಗೊತ್ತು. ರಾಹುಲ್, ನಿನ್ನಂತೂ ಯಾವಾಗಲೂ ಹಿಂಗೆ. ನಾನೇನೋ ಸೀರಿಯಸ್ ಆಗಿ ನಮ್ಮ ಮದುವೆ ಬಗ್ಗೆ ಮಾತಾಡ್ತಿದ್ರೆ ನಿಂಗೆಲ್ಲ ಜೋಕು. ಈಗ ಏನ್ ಮಾಡ್ತಿರೋ ಬಿಡ್ತಿರೋ, ಡಿಜೆ ಅಂತೂ ಇರ್ಬೇಕು. ಎಲ್ಲ ಡ್ಯಾನ್ಸ್ ತಗೊಂಡು ಚಿಕ್ 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 ಡ್ಯಾನ್ಸ್ ಮಾಡ್ಬೇಕು. ಕಾಕ್ಟೇಲ್ ಮಾತ್ರ ಮರಿಬೇಕು. ಅಯ್ಯೋ, ಅಕ್ಕ ತಂಗಿ ಸೇರಿ ಡಿಜೆ ಅಂತೆ, ಡ್ಯಾನ್ಸ್ ಅಂತೆ. ನಮ್ಮ ಮಾವ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ ಅವರೆಲ್ಲ ಡ್ಯಾನ್ಸ್ ಮಾಡಿ ನೋಡಿದ್ರೆ ನಂಗೆ 2 ಕಣ್ಣು ಸಾಲದು. ಅದು ಬಿಟ್ರೆ ಇವರು ರಿಚುವಲ್ಸ್ ಸ್ಕಿಪ್ ಮಾಡೋದಾರ ಪ್ಲಾನ್ ಮಾಡಿದ್ದಾರೆ. ನನ್ಗಂತೂ ಕಾಕ್ಟೇಲ್ ಇದ್ರೆ ಸಾಕು. ನನಗಂತೂ ಒಂದು ಒಳ್ಳೆ ಲೆಹೆಂಗಾ, ಚೆನ್ನಾಗಿ ಮೇಕಪ್ ಮಾಡಿಕೊಂಡು ನಂದು ನಿಂದು ಪಿಕ್ಚರ್ಸ್, ಫೋಟೋ ಶೂಟು ಅಷ್ಟಿದ್ರೆ ಸಾಕಪ್ಪ.
ಇವರು ಮಂಗಳಸೂತ್ರ ಬಿಟ್ಟು ಬೇರೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಅವರೇ ಹೇಳ್ತಿದ್ರು ಸುರೇಶ್ ಮದ್ವೆ ಆಗ್ಬೇಡ ರಾಹುಲ್ ಅಂತ. ನಾನು ಜೋಶಲ್ಲಿ ಒಪ್ಕೊಂಡ್ಬಿಟ್ಟೆ. ಸೊ ಔಟ್ಡೇಟೆಡ್ ರಾಹುಲ್. ಈಗಿನ ಕಾಲದಲ್ಲಿ ಮಂಗಳಸೂತ್ರ ಯಾರು ಹಾಕ್ಕೊಂತಾರೆ? ನೀನೇ ಇದೆಯಲ್ಲ, ಅದೇ ಹಾಕ್ಬೇಕು ಬಿಡು. ಮಂಗಲಸೂತ್ರ ಇಸ್ ಓವರ್ ರೇಟೆಡ್. ಸರಿ, ಇವಾಗ ನಿನ್ನ ಹತ್ರ ನಮ್ಮ ಮದ್ವೆದೆಲ್ಲ ಮಾತಾಡೋದು ಯಾಕೋ ಪ್ರಯೋಜನನೇ ಇಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ಅಂದ್ರೆ ನಂಗೆ ಪ್ರಿಯಂಗೆನೆ ಬಿಟ್ಬಿಟ್ಟಿದ್ದಾರೆ. ಎಲ್ಲ ನೀನು ಡಿಸೈಡ್ ಮಾಡ್ಕೊಂಬ, ಹೆಂಗ್ ಬೇಕೋ ಹಂಗೆ ಮಾಡ್ಕೊ ಅಂತ. ನಿಮ್ಮ ಅಮ್ಮಂಗೆ ಬೇಗ ಕಾಲ್ ಮಾಡ್ಬಿಡು, ಪ್ಲಾನರ್ಸ್ ಹತ್ರ ಬಂದ್ಬಿಟ್ಟಿದ್ದೀವಿ, ಅವಳೇ ಬೆಸ್ಟ್ ನಮಗೆ ಹೆಲ್ಪ್ ಮಾಡೋದಕ್ಕೆ. ಹಾಯ್ ಡ್ಯಾಡಿ. ನೀನು ಒಬ್ಬಳೇ ಮಗಳು ನನಗೆ. ನೀನು ಎಷ್ಟಾದ್ರೂ ಖರ್ಚಾದ್ರೂ ಸರಿ, ನೀನು ಇಷ್ಟ ಬಂದಾಗ ಮಾಡ್ಕೊಂಡು ಕೈ ಖರ್ಚು ನೀಡು. ಥ್ಯಾಂಕ್ ಯು ಡ್ಯಾಡಿ. ಬೇಗ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಡು. ಸರ್ ಅಮ್ಮನಿಗೆ ಕಾಲ್ ಮಾಡ್ತೀನಿ. ಹಲೋ ಅಮ್ಮ, ನಾವು ವೆಡ್ಡಿಂಗ್ ಪ್ಲಾನರ್ ಆಫೀಸಲ್ಲಿ ಇದ್ದೀವಿ, ಅಲ್ಲಿಗೆ ಬಂದ್ಬಿಡಿ. ನಿಮ್ಮೂರು ಏನ್ ಚಳಿಯಾಗಿದೆ ಅಲ್ಲ ಇಲ್ಲಿ. ಎಲ್ಲ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ. ನೋಡಿ ನೋಡಿ, ತಗ್ಗಿ ಬಗ್ಗಿ ನಡೆಯುವಂತ ಸೊಸೆ ಸಿಗ್ತಾ ಇದ್ದಾಳೆ. ನಂದು 8 ಜನ್ಮದ ಪುಣ್ಯ. ಏನ್ ಮಾಡ್ತಿದ್ದೀವಿ ಈಗ? ಸರಿ ಅಮ್ಮ, ನಮ್ಮ ಮದುವೆಗೆ ಯಾರೆಲ್ಲ ಕರಿಬೇಕು ಹೇಳು? ಅಯ್ಯೋ, ಅನ್ಬೇಡಮ್ಮ. ನಿಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಇಟ್ಸ್ ಓಕೆ, ಇಟ್ಸ್ ಓಕೆ. ಜಾಸ್ತಿ ಹೇಳ್ತಿದ್ದಾರೆ ಇವತ್ತು. ಸಾಕಮ್ಮ. ಅವ್ರ ಸಂಬಂಧಿಕರನ್ನೆಲ್ಲ ಕರಿಬೇಕು. ಅವ್ರ ಸಂಬಂಧಿಕರ ಕರೆದ್ಮೇಲೆ ನನ್ನ ಕಡೆಯವ್ರನ್ನೂ ಕರಿಬೇಕು. ಎಲ್ಲ ಸೇರಿ 300 ಜನ ಆಗ್ತೀವಪ್ಪ. 300 ಜನನ? ನಾವು ಇಲ್ಲಿಯವರೆಲ್ಲ ಕರಿಬೇಕಂತ ಮಾಡಿದ್ದೆ. ಇನ್ನು ಅದು 300 ಜನ ಸೇರಿದ್ರೆ ನಮ್ ಲಿಸ್ಟ್ ಹನುಮಂತನ ಬಾಲ ತರ ಲಿಸ್ಟ್ ಉದ್ದಾಗೋಗ್ಬಿಡುತ್ತಮ್ಮ. ನೀನು ಮದ್ವೆ ಆಗೋದು ಒಂದೇ ಸರಿ ತಾನೇ? ಇವಳ ಜೊತೆ ಒಂದೇ ಸಲ. ಎಲ್ಲ ತಮಾಷೆಗೆ ಹೇಳಿದ್ದಾರ. ಅದು ಎಷ್ಟೊತ್ತು ಈ ಪ್ಲಾನರ್ ಯಾವಾಗ ಬರೋದು? ನನ್ನ ಇನ್ಸ್ಟಾಗ್ರಾಮ್ ಲೈವ್ ಇದೆ, ನಾನು ಹೋಗ್ಬೇಕು. ಪ್ಲಾನರ್ಸ್ ಬಂದ್ರು ಲೇಟ್ ಅವರು. ಹಲೋ, ನಮಸ್ಕಾರ. ನಾನು ಮಾಯಾ, ಈ ಓಹೋ ಒಹಾಯೋ ವೆಡ್ಡಿಂಗ್ ಪ್ಲಾನರ್ಸ್ನ ಓನರ್ ನಾನೇ. ನೀವೆಲ್ಲ ಮದುವೆ ಅಂದ್ರಿ, ನೆಕ್ಸ್ಟ್ ಮಿನಿಟೇ ನನ್ನ ಮ್ಯಾಜಿಕಲ್ ಪ್ಲಾನ್ ರೆಡಿ ಇರುತ್ತೆ. ಅದಕ್ಕೆ ನನ್ನ ಎಲ್ಲರೂ ಪ್ರೀತಿಯಿಂದ ಮದುವೆ ಮ್ಯಾಜಿಷಿಯನ್ ಮಾಯಾ ಅಂತಲೂ ಕರೀತಾರೆ. ನಿಮ್ದೆಲ್ಲ ಓ ನೋ ಮೂಮೆಂಟ್ಸ್ನ ಓ ವಾವ್ ಮೆಮೊರೀಸ್ ಆಗಿ ಮಾಡೋದೇ ನನ್ನ ಕೆಲಸ. ಓ ಅಂದಾಗ ಇವರು ನಿತ್ಯ ಅಂತ ನನ್ನ ಸೆಕ್ರೆಟ್ರಿ ಕಮ್ ಫಾದರ್. ನಾನಿಲ್ಲ ಅಂತಂದ್ರೆ ಈ ಮಾಯಾಗೆ ಉಸಿರು ತಗೊಳಕ್ ಕೂಡ ಟೈಮ್ ಇರಲ್ಲ. ಅಂಥದ್ರಲ್ಲಿ ಅವ್ರು ಉಸಿರು ತಗೊಳ್ಳೋ ಹಾಗೆ ಮಾಡ್ತಿರೋದೇ ನಾನು. ಅವ್ರ ಟೈಮ್ ಎಲ್ಲ ಉಳಿಸಿ ನೋಡಿ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ನನ್ನನ್ನ. ನಿತ್ಯ ಡಿಯರ್, ಕಾನ್ಸಂಟ್ರೇಟ್ ಹಿಯರ್. ಓಕೆ, ನೀವು ನನ್ನ ಸ್ಯಾಂಪಲ್ಸ್ ಎಲ್ಲ ನೋಡಿದ್ರಲ್ಲ. ನಿಮಗೆ ರಾಯಲ್ ಸ್ಟೈಲ್ ವೆಡ್ಡಿಂಗ್ ಬೇಕಾ ಅಥವಾ ಬಾಲಿವುಡ್ ಸ್ಟೈಲ್ ವೆಡ್ಡಿಂಗ್ ಬೇಕಾ? ರಾಯಲ್ ಚೆನ್ನಾಗಿರುತ್ತಲ್ವಮ್ಮ? ಮಾತಾಡೋ, ನೀನು ಮಾತಾಡಬೇಕು. ಓಕೆ, ರಾಯಲ್ ವೆಡ್ಡಿಂಗ್ ಇರಲಿ. ಈ ಬಾಲಿವುಡ್ ವೆಸ್ಟರ್ನ್ ಇರಲಿ ಅನ್ಸುತ್ತೆ. ಸರಿ ಮಾಯಾ, ನಮಗೆ ಬಾಲಿವುಡ್ಡು, ವೆಸ್ಟರ್ನು ಮತ್ತೆ ರಾಯಲ್ ಎಲ್ಲ ಫ್ಯೂಷನ್ ಮಾಡ್ಬಿಡಿಪ್ಪ. ನೋ ವರೀಸ್, ನಿಮಗೆ ಯಾವ ಸ್ಟೈಲ್ ಬೇಕಿದ್ರು ನಾವು ಮಾಡ್ತೀವಿ. ಈಗ ಮೊನ್ನೆ ತಾನೇ ಪ್ರಿಯಾಂಕಾ ಮತ್ತೆ ನಿಕ್ದು ಮದ್ವೆ ಮಾಡಿ ಮುಗಿಸಿದ್ವಿ. ನಿಕ್ಕಂತೂ ನಿಕ್ಕರ್ ಕೂಡ ಮ್ಯಾಚ್ ಮಾಡ್ಬೇಕು ಅಂದ್ರು ಗೊತ್ತಾ. ಅಂಡ್ ಗೆಸ್ ವಾಟ್, ಅದು ಕೂಡ ಮಾಡ್ಬಿಟ್ವಿ. ಅಂಡ್ ಈಗ ಅವ್ರ ಮನೆಯಲ್ಲಿ ಏನೇ ಈವೆಂಟ್ಸ್ ಆಗ್ಲಿ ನಮ್ಮನ್ನೇ ಕರೆಸ್ಬಿಡ್ತಾರೆ. ಮೇಡಮ್ ಅವ್ರ ಪಿಕ್ಚರ್ಸ್ ತೋರ್ಸೋಣ. ಸುಮ್ಮನಿರಿ, ಫೋಟೋಶಾಪ್ ಅದು.
ಯು ಆರ್ ಪರ್ಫೆಕ್ಟ್. ಐ ಆಮ್ ಸೋ ಗ್ಲಾಡ್ ಐ ಮೆಟ್ ಯು. ನೀವೇ ಪರ್ಫೆಕ್ಟ್ ನಮ್ಮ ವೆಡ್ಡಿಂಗ್ ಪ್ಲಾನ್ ಮಾಡಿ. ರೆಸ್ಟ್ ಅಶ್ಯೂರ್ಡ್ ಅಮೂಲ್ಯ, ಯು ಆರ್ ಇನ್ ಗುಡ್ ಹ್ಯಾಂಡ್ಸ್, ಯು ನೋ. ಇಷ್ಟೆಲ್ಲ ಮಾಡಿದೀರಾ ಅಂದ್ರೆ ಮದ್ವೆನಲ್ಲಿ ನನ್ನ ಲೆಹೆಂಗಾಗೆ ಫ್ಲವರ್ ಅರೇಂಜ್ಮೆಂಟ್ ಮ್ಯಾಚ್ ಮಾಡ್ತೀರಾ ತಾನೆ? ಅಷ್ಟೇನಾ? ಫ್ಲವರ್ಸೇ ನಿಮ್ ಲೆಹಂಗಾ ನೋಡಿ ಜಲಸ್ ಆಗ್ಬೇಕು. ಹಾಗೆ ಮಾಡ್ತೀನಿ. ಓಕೆನಾ? ಬೇಕಾದ್ರೆ ಮೇಲಿಂದ ಫ್ಲವರ್ಸ್ ಕೂಡ ಓದಿಸ್ತೀವಿ ಮೇಡಮ್. ಇನ್ನೂ ಬೆಟರ್ ಐಡಿಯಾ ಅದು. ಓ ವಾವ್, ಐ ಆಮ್ ಸೋ ಎಕ್ಸೈಟೆಡ್. ಮಾಯಾ ಅವ್ರೆ, ಹೇಳಿ ಆಂಟಿ. ನಾನು ಒಂದಕ್ಕೆ ಹೋಗ್ಬೇಕು. ಸಂಡಾಸ್ ಎಲ್ಲಿದೆ? ಹೋಗೋರಂತೆ. ನಿಮ್ಗೇನು ರಿಕ್ವೆಸ್ಟೇ ಇಲ್ವಾ? ಎಷ್ಟು ಮುದ್ದಾಗಿದ್ದೀರಾ, ರಿಕ್ವೆಸ್ಟ್ ಕೇಳಿಲ್ಲ ಅಂದ್ರೆ ಹೇಗೆ ಹೇಳಿ? ನೋಡಿ, ನಮ್ಮ ಸಂಪ್ರದಾಯ ಪ್ರಕಾರ ಮದುವೆ ಆಗ್ಬೇಕಷ್ಟೇ. ಇನ್ನು ಹೋಗ್ಲಾ ನಾನು? ಓ ಆಂಟಿ, ಒಂದ್ ನಿಮಿಷ ಆಂಟಿ. ನಿಮ್ ಟ್ರೆಡಿಷನ್ ಟಚ್ ವಿಲ್ ಗಿವ್ ಹರ್ ಇನ್ಸ್ಟಾಗ್ರಾಮ್ 1000 likes, so I'll definitely add it. ಮಾಯಾ, ಐ ಆಮ್ ಗ್ಲೂಟನ್ ಅಲರ್ಜಿಕ್. ಗ್ಲೂಟನ್ ಫ್ರೀ ನಾನ್ ಮಾಡ್ಬಿಡಿ. ಸ್ಪೈಸಿ ಆಗೋದಿಲ್ಲ. ಒಂದು ನಿಮಿಷ ಪ್ರಿಯಾ. ನಿತ್ಯ ನೋಟ್ ಮಾಡ್ಕೋತಾ ಇದ್ದೀರಾ ತಾನೆ? ಅಯ್ಯೋ, ಅದೊಂದು ಮರೆತು ಬಿಟ್ಟಿದ್ದೀನಿ ಮೇಡಮ್. Come on ನಿತ್ಯ, do it. Yes Priya dear, you continue. ಚಿಕನ್ ಟಿಕ್ಕಾದಲ್ಲಿ ಚಿಕ್ಕ ತೆಗೆದ್ಬಿಡಿ. ಅಂದ್ರೆ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಇಂಪಾಸಿಬಲ್ ಬರ್ಗರ್ ಬೇಕು, ಇಂಪಾಸಿಬಲ್ ಮಾಡ್ಬಿಡಿ ಪ್ಲೀಸ್. ಓಕೆ, ಇಂಪಾಸಿಬಲ್. ಓ ಪ್ರಿಯಾ ಡಿಯರ್, ನಮ್ ಶೆಫ್ಸ್ ಎಲ್ಲ ಚಿಕನ್ ಇಲ್ದೇನೆ ಚಿಕನ್ ಕರಿ ಮಾಡೋದ್ರಲ್ಲಿ ಎತ್ತಿದ ಕೈ. ಅಂಥದ್ರಲ್ಲಿ ನಿಮ್ ರಿಕ್ವೆಸ್ಟ್ ನೆಲ್ಲ ಕೇಳ್ಬಿಟ್ರೆ ವೀಗನ್ ಸಮೋಸ, ಕೀನ್ವಾ ಪುಳಿಯೋಗರೆ, ಅವೊಕ್ಯಾಡೋ ಜಿಲೇಬಿ ಕೂಡ ಮಾಡ್ಬಿಡ್ತಾರೆ. ಯು ಡೋಂಟ್ ವರಿ. ಓ ಆಂಟಿ, I can't see you like this. Go straight, take right. ಅಲ್ಲಿದೆ ರೆಸ್ಟ್ ರೂಮ್ಸ್. ನಾವು ಹೋಗಿ ಲೆಫ್ಟ್ ಕರ್ಕೊಂಡು ಹೋಗ್ತೀನಿ. ಓ ಥ್ಯಾಂಕ್ ಯು ಪ್ರಿಯಾ ಡಿಯರ್. ಚಾವ್ ಆಂಟಿ. ಎಲ್ಲ ಕರ್ಕೊಂಡು ಹೋಗುವ. ಮಾಯಾ, ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ನಮ್ಮ ಮದ್ವೆನಲ್ಲಿ ಸಂಗೀತ್ ಇವೆಂಟ್ ಅಂತೂ ಸಖತ್ ಗ್ರ್ಯಾಂಡ್ ಆಗಿರ್ಬೇಕಪ್ಪ. ಇಟ್ ಶುಡ್ ಬಿ ಫುಲ್ ಎಂಟರ್ಟೈನಿಂಗ್. ವಿ ವಾಂಟ್ ದ ಬೆಸ್ಟ್ ಕೋರಿಯೋಗ್ರಾಫರ್ ನಮಗೆ ಡ್ಯಾನ್ಸ್ ಹೇಳ್ಕೊಡೋದಕ್ಕೆ. ಓ ಅಮೂಲ್ಯ ಡಿಯರ್, ತಲೆನೇ ಕೆಡ್ಸ್ಕೋಬೇಡಿ. ನಿಮ್ಗೋಸ್ಕರ ಅಂಬಾನಿ ವೆಡ್ಡಿಂಗ್ ಕೋರಿಯೋಗ್ರಾಫರ್ನೇ ಕರ್ಸ್ಬಿಡ್ತೀನಿ. ಓಕೆ ಅಲ್ವಾ? ಅದಿರ್ಲಿ ರೋಹಿತ್ ಅವರೇ, ನಿಮ್ದೇನು ರಿಕ್ವೆಸ್ಟೇ ಇಲ್ವಾ? ರೋಹಿತ? ಯಾ, ನಾನು ರಾಹುಲ್, ಕರಿಮಣಿ ಮಾಲೀಕ ರಾಹುಲ್. ನೋಡಿ ಅದಕ್ಕೆ ಹೇಳೋದು ಮಾತಾಡ್ಬೇಕು ಅಂತ. ಇಲ್ಲಾಂದ್ರೆ ನಮ್ಗೆ ಹೆಸರು ಕೂಡ ಗೊತ್ತಾಗಲ್ಲ. ರೋಹಿತ್ ರಾಹುಲ್ ಎಲ್ಲ ಒಂದೇ ಫ್ಯಾಮಿಲಿ ಬಿಡಿ. ಹೇಳಿ, ನಿಮ್ದೇನು ರಿಕ್ವೆಸ್ಟೇ ಇಲ್ವಾ? ಅಮ್ಮ ಏನ್ ಹೇಳಿದಳು ಅದು ನಂದೇ. ಆದ್ರೆ ಯಾಕೋ ಸ್ವಲ್ಪ ನಿಮಗೆ ಲೈನ್ ಹೊಡಿಯೋದು ಜಾಸ್ತಿ ಆಗಿದೆ. ನೀವು ಈಚೆ ವೆಡ್ಡಿಂಗ್ ಪ್ಲಾನ್ ಮಾಡ್ಕೊಡಿ ಅಂದ್ರೆ ನಿನ್ಗೆ ಲೈನ್ ಹೊಡಿತಾ ಇದ್ದಾರೆ. ನಂದು ಒಂದು ಪ್ಲಾನ್ ಇದೆ, ಹೇಳ್ತೀನಿ. ಫ್ರೆಂಡ್ ಜೊತೆ ವೇಗಾಸ್ಗೆ ಹೋಗಿ ಬ್ಯಾಚುಲರ್ಸ್ ಪಾರ್ಟಿ ಮಾಡೋಣ ಅಂತ ಇದೀನಿ ನಾನು. ಓಕೆ, ಬ್ಯಾಚುಲರ್ಸ್ ಪಾರ್ಟಿಗೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ? ಇಫ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್. ಅಯ್ಯೋ, ತುಂಬಾ ಫ್ರೆಂಡ್ಸ್ ಇದ್ದಾರೆ. ಆ ಡ್ಯಾಮೇಜ್ ಅವರು ಪ್ರಶಾಂತ್, ಆ ತಿಕ್ಲ ರಾಮ, ಆ ಪೋಲಿ ಪ್ರವೀಣ, ಆ ರಸಿಕಾ, ಗಿರೀಶ ಎಲ್ಲಿದ್ದಾರೆ? ಅವ್ರು ಇಲ್ಲದ್ರೆ ನೆಕ್ಸ್ಟ್ ಇಯರ್ ಬೈಕ್ ಕೊಡಲ್ಲ. ಮತ್ತೆ ಇಲ್ಲಿ ಜೊಲ್ಲು, ಉಜ್ವಲ, ಅವರೆಲ್ಲ ಕರ್ಕೊಂಡು ಹೋಗ್ಬೇಕು. ಯಾರೆಲ್ಲ ಕರ್ಕೊಂಡು ಹೋಗಿ ಗೊತ್ತಿಲ್ಲ. ಏನಾದರೂ ಡಿಸ್ಕೌಂಟ್ ಇದ್ರೆ ಹೇಳಿ ಮೇಡಮ್. ಯು ನಾಟಿ ಬಾಯ್ಸ್. ನನ್ನ ಫ್ರೆಂಡ್ ಒಬ್ಳು ಲಾಸ್ ವೇಗಸ್ ಅಲ್ಲಿ ಈ ತರ ಬ್ಯಾಚುಲರ್ಸ್ ಪಾರ್ಟಿ ಮಾಡೋದ್ರಲ್ಲಿ ಎತ್ತಿದ ಕೈ. ನನ್ನ ರೆಫರೆನ್ಸ್ ತಗೊಂಡು ಹೋದ್ರೆ ನಿಮ್ಗೆ 2% ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಓಕೆ ಅಲ್ವಾ? ನಮ್ಗೆ 5% ಕಮಿಷನ್. ಅಲ್ಲಿ ಡೀಲ್ ಮಾಡ್ತಿದ್ದಾರೆ. ಓಕೆ ಅಮೂಲ್ಯ ಡಿಯರ್ ಅಂಡ್ ರಾಹುಲ್, ನಿಮ್ಗೆ ದಿನಾಡ್ ಮೀಟಿಂಗ್ಸ್ ಮಾಡಿ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ನಿಮ್ಗೆ ಏನೇ ರಿಕ್ವೆಸ್ಟ್ ಇದ್ರು ನನ್ಗೆ ಒಂದು ಮೆಸೇಜ್ ಹಾಕಿ. ರಿಮೆಂಬರ್, ಯು ಡ್ರೀಮ್ ಇಟ್, ಐ ಮೇಕ್ ಇಟ್ ಹ್ಯಾಪನ್. Thank you. ಬಾಯ್ ಅಮೂಲ್ಯ. ಬಾಯ್ ರಾಹುಲ್. ಬ್ಯಾಕಪ್ ಗಿವ್. ಏನ್ ಮೇಡಮ್ ಇವ್ರದ್ದು? ಪ್ರಿಯಾಂಕಾ ಅಂಡ್ ನಿಕ್ ಮದುವೆಯಲ್ಲಿ ನಾವು ಮಾಡಿದ್ವಲ್ಲ, ಅಷ್ಟಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ರಿಕ್ವೆಸ್ಟ್ ಇದೆ. ಗ್ಲೂಟನ್ ಫ್ರೀ, ನಾನ್, ಆಲಿವ್ ಆಯಿಲ್ ಅಲ್ಲಿ ಪಕೋಡ. ಓ ಮೈ ಗಾಡ್. ಆಮೇಲೆ ಅವರೆಲ್ಲ ಮಾತಾಡ್ತಿದ್ದದನ್ನು ಕೇಳಿಸ್ಕೊಂಡೆ ಆನೆ ಮೇಲೆ ಕರ್ಕೊಂಡ್ ಬರ್ಬೇಕಂತೆ ಹುಡುಗನ್ನ. ಓ ನಿತ್ಯ ಡಿಯರ್, ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಅವರೆಲ್ಲ ಬಜೆಟ್ ಬಗ್ಗೆ ಚಿಂತೆನೇ ಬೇಡ ಅಂತ ಹೇಳಿದ್ದಾರೆ. ಅವ್ರು ದುಡ್ಡು ಕೊಟ್ರೆ ತಾಜ್ ಮಹಲ್ನೇ ತರಿಸ್ಬಿಡೋಣ ಬಿಡಿ.
ನಮ್ಗಿರೋದು ಎರಡೇ ಮೋಟೋ. ಒಂದು ನಮ್ಮ ಓಹೋ ಓಹಾಯೋ ವೆಡ್ಡಿಂಗ್ ಪ್ಲಾನರ್ಸ್ನ ಫೇಮಸ್ ಮಾಡೋದು, ಕ್ಲೈಂಟ್ಸ್ ರಿಕ್ವೆಸ್ಟ್ನೆಲ್ಲ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ನೋಡಿ ಈಗ ಕುದುರೆ ತಂದ್ಬಿಟ್ಟು ಅದೇ ಅಂಬಾರಿ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ. ನೋಡಿ ನೋಡಿ ನಿತ್ಯ, ಈ ಫೀಲ್ಡ್ ಅಲ್ಲಿರೋ ಮ್ಯಾಜಿಕ್ ಟ್ರಿಕ್ಸ್ನೆಲ್ಲ ನಿಮ್ಗೆ ಹೀಗೆ ಹೇಳ್ಕೊಡ್ತಾ ಇರ್ತೀನಿ. ಯು ಕೀಪ್ ಫಾಲೋಯಿಂಗ್ ಮೀನಾ. ಮದುವೆಗೆ ಇನ್ನು 2 ದಿನ ಉಳಿದಿದೆ. ಕುಟುಂಬದವರು, ಸಂಬಂಧಿಕರು, ಸ್ನೇಹಿತರು ಆಗಮಿಸಿದ್ದಾರೆ. ಈ ಮಾಡರ್ನ್ ಮದುವೆಯಲ್ಲಿ ಇನ್ಸ್ಟಾ ರೀಲ್ಸ್, ಫೋಟೋಸ್, ಸಂಗೀತ, ಡ್ಯಾನ್ಸ್ಗೆ ಪ್ರಾಮುಖ್ಯತೆ. ಸಂಗೀತ ಸೆರೆಮನಿ ಈ ಮದುವೆಯ ಒಂದು ಮುಖ್ಯ ಭಾಗ. ಅಮೂಲ್ಯಳ ಈ ಕನಸನ್ನು ಮ್ಯಾರೇಜ್ ಮ್ಯೂಸಿಷಿಯನ್ ಮಾಯಾ ಹೇಗೆ ಪೂರೈಸುತ್ತಾಳೆಂದು ನೋಡುವ ಬನ್ನಿ. ಹೆಲೋ, ಇವರು ಸರಿತಾ ಅಂಡ್ ನಾನು ಸವಿತಾ. ಈ ವೆಡ್ಡಿಂಗಿಗೆ ನಾವೇ ಮೇನ್ VVIPs. ಎಲ್ಲಿ ಈ ಮ್ಯಾಜಿಷಿಯನ್ ಮಾಯಾ ನಮ್ಮನ್ನೆಲ್ಲ ಇಲ್ಲಿಗೆ ಬರ್ಲಿಕ್ಕೆ ಹೇಳ್ಬಿಟ್ಟು ಅವಳೇ ಮಾಯಾ ಬಂದು ನೋಡಿ. ಓಹೋ ವಹಾಯೋ. ಇವತ್ತು ಮಾಮಿ ಡ್ಯಾಡಿ ಜಾಯ್ನ್ ಆಗಿದ್ದಾರೆ. ಗುಡ್. ರಾಹುಲ್ ಲುಕಿಂಗ್ ಡ್ಯಾಶಿಂಗ್. ಅಮೂಲ್ಯ ಬೇಬಿ, ಯು ನೀಡ್ a little touch up dear. ಓಕೆ, ಎಲ್ಲರೂ ಬನ್ನಿ. ಇಲ್ಲಿ ಸಂಗೀತ ಡೇಗೆ ಇನ್ 2 days ಮಾತ್ರ ಇದೆ. ನೀವೆಲ್ಲ ಎಷ್ಟು ಬೇಗ ಡ್ಯಾನ್ಸ್ ಕಲಿತೀರೋ ನಿಮ್ನೆಲ್ಲ ನಾನು ಅಷ್ಟು ಬೇಗ ಕಳಿಸ್ತೀನಿ. ಜಾಸ್ತಿ ಟೈಮ್ ಸಿಕ್ಕಿದಷ್ಟು ಪ್ರಿಪೇರ್ ಆಗಕ್ಕೆ ನಿಮಗೆ ಒಳ್ಳೇದಲ್ವಾ? ಓ, ಐ ಆಮ್ ಸೋ ಟ್ಯಾಲೆಂಟೆಡ್, ಐ ನೋ, ಬಟ್ ನನಗೆ ಟೈಮ್ ಇಲ್ಲ. ಅಮೂಲ್ಯ ಡಿಯರ್ದು ಲೆಹೆಂಗಾ ರೆಡಿ ಮಾಡಬೇಕಲ್ಲ. ಬಟ್ ಐ ಹ್ಯಾವ್ ಗಾಟ್ ದ ಬೆಸ್ಟ್ ಒನ್ ಫಾರ್ ಯು ಗೈಸ್. ಯಾರು ಗೊತ್ತಾ? ಮಯೂರಿ. ಇವ್ರು ಯಾರು ಅಂತಂದ್ರೆ ಕತ್ತೆ ಕೂಡ ಡ್ಯಾನ್ಸ್ ಹೇಳ್ಕೊಟ್ಬಿಡ್ತಾ ಇರ್ಬೇಕಾದ್ರೆ ಹಾಗೆ ಗಂಟೆ ಲೆಕ್ಕದಲ್ಲಿ ಚೆನ್ನಾಗಿ ಬೋಳಿಸ್ತಾರೆ ನಮ್ಮನ್ನ. ಅದ್ ಸರಿ ನಿತ್ಯ, ಮಯೂರಿ ಅವ್ರಿಗೆ ಕಾಲ್ ಮಾಡಿದ್ರಿ ಅಲ್ವಾ ಟೈಮ್ ಕನ್ಫರ್ಮ್ ಮಾಡಿಕೆ? ಅಯ್ಯೋ, ಅದೊಂದು ಮರ್ತು ಬಿಟ್ಟಿದ್ದೀನಿ ಮೇಡಮ್. ಓ ಪ್ಲೀಸ್ ಮಾಡಿ ಅಲ್ಲ. ಓಕೆ ಓಕೆ ಮಾಡ್ತೀನಿ. ಹಲೋ ಮಯೂರಿ. ಓಕೆ, ಬಂದ್ರು ನೋಡಿ, ಬಂದ್ರು ನೋಡಿ. Here comes Mayuri. Welcome Mayuri dear. This is the clan you have now. ನಾನು ಹೋಗ್ತೀನಿ, ಬೆದ್ದು ಆಮೇಲೆ ಅಪ್ಡೇಟ್ಸ್ ತಗೋತೀನಿ. ಪ್ಲೀಸ್ ಟೇಕ್ ಓವರ್. Sure.
ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಮಯೂರಿ. ನಿಮ್ಗೆಲ್ಲ 2 ಅವರ್ನಲ್ಲಿ ಡಾನ್ಸ್ ಹೇಳ್ಕೊಟ್ಟು ಅಮೂಲ್ಯನ್ ಸಂಗೀತ ಸೆರೆಮನಿನ ಗ್ರ್ಯಾಂಡ್ ಸಕ್ಸಸ್ ಮಾಡ್ತೀನಿ. ಈಗೆಲ್ಲ ಬೇಗ ಡಾನ್ಸ್ ಕಲೀರಿ, ಆಯ್ತಾ? ಏನ್ರಿ ನೀವು ಈ ಡ್ಯಾನ್ಸು ನಾಟ್ಯ ಸಂಗೀತ ಅಂತ ಹೇಳ್ಕೊಂಡು ಈ ಮದುವೆ ಒಂದು ಡೊಂಬರಾಟ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಕಾಲದಲ್ಲಿ ಬರೀ ಮದುವೆ ಮಾಡ್ತಿದ್ರಿ, ಆದ್ರೆ ಈಗ ಎಲ್ಲರೂ ಮದುವೆ ಜೊತೆ ವೈರಲ್ ಆಗೋ ಇನ್ಸ್ಟಾ ರೀಲ್ಸ್ ಬೇಕು ಅಂತಾರೆ. ಅದಕ್ಕೇನೆ ಈ ಡಾನ್ಸು ಸಂಗೀತ ಇಲ್ಲ. ಅಂಬಾನಿ ಮದುವೆ ನೋಡಿಲ್ವೇ? ನಾನೇ ಕೊರಿಯೋಗ್ರಾಫ್ ಮಾಡಿದ್ದು, ಎಷ್ಟು ವೈರಲ್ ಆಗಿತ್ತು ಆ ವೆಡ್ಡಿಂಗು. ಓಕೆ, ಈಗ ಬೇಗ ಡಾನ್ಸ್ ಕಲೀರಿ. ಹುಡುಗನ ಕಡೆಯವರೆಲ್ಲ ಈ ಕಡೆ ಬನ್ನಿ, ಹುಡುಗಿ ಕಡೆಯವರೆಲ್ಲ ಆ ಕಡೆ ಹೋಗಿ. ಏನು ಇದು, ನಾವು ಕಪಲ್ ಡ್ಯಾನ್ಸ್ ಮಾಡಿಸ್ತಾರೆ ಅಂದ್ರೆ ಇವ್ರು ಆ ಕಡೆ ಈ ಕಡೆ ಆಗ್ತಿದ್ದಾರೆ. ಈ ಕಡೆ ನಾವು ಕಪಲ್ ಡ್ಯಾನ್ಸ್ ಮಾಡೋದು ಯಾವಾಗ? ಯಾಕೆ ಕರ್ಸಿದ್ನ ಇವ್ರನ್ನ? ನಿಮಗೆ ಕಪಲ್ ಡ್ಯಾನ್ಸು ಮಾಡಿಸ್ತೀನಿ, ಗ್ರೂಪ್ ಡ್ಯಾನ್ಸು ಮಾಡಿಸ್ತೀನಿ, ಸೋಲೋ ಡ್ಯಾನ್ಸು ಮಾಡಿಸ್ತೀನಿ. ಈಗ ಸದ್ಯಕ್ಕೆ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಕಲಿಯೋಣ, ಓಕೆನಾ? ನಾನೀಗ ಸ್ಟೆಪ್ ಹೇಳ್ಕೊಡ್ತೀನಿ, ಎಲ್ಲರೂ ಈ ಸ್ಟೆಪ್ಸ್ನ ಕಲೀರಿ. ಓಕೆ ಓಕೆ, ಲುಕ್ ಅಟ್ ಮೀ. ರೈಟ್ ರೈಟ್, ಲೆಫ್ಟ್ ಲೆಫ್ಟ್, ಟರ್ನ್ ಅಂಡ್ ದೆನ್ ಶಿವೇ. ಏನದು ಶಿಮಿನ? ಏನದು ಶಿಮಿ? ನನಗೆ ಶಮ್ಮಿ ನೆನಪಾಗ್ತಾ ಇಲ್ವಲ್ಲಪ್ಪ. ಯಾರೀ ಅದು ಶಮಿ? ನಾನ್ ಕೇಳೇ ಇಲ್ವಲ್ಲ. ಶಮ್ಮಿ ಅಂದ್ರೆ ನೀನು ತಪ್ಪು ತಿಳ್ಕೊಬೇಡಮ್ಮ ಮೀನಾ. ನಾನು ಹೇಳೋದೇನು ಅಂದ್ರೆ ನಮ್ಮ ಕಾಲದಲ್ಲಿ ಶಮಿ ಕಪೂರ್ ಇದ್ನಲ್ಲ ಅಂತ ಅವ್ರಿಗೆ ಜ್ಞಾಪಕ ಆಯ್ತು. ನನಗೆ ಈ ಶಿಮಿ ಡ್ಯಾನ್ಸು ಶಮಿ ಡ್ಯಾನ್ಸ್ ಎಲ್ಲ ಬೇಕಾಗಿಲ್ಲ. ನಾನು ಪಾಡಿ ನಾನು ಸುಮ್ಮನೆ ಇರ್ತೀನಿ, ಅಥವಾ ಮಾಡೋದು ಸುಮ್ಮನೆ ಹಿಂಗೆ ಅಂತ ಆಡಾಡ್ಸ್ಕೊಂಡಿರ್ತೀನಿ, ಆಯ್ತಾ? ಅಪ್ಪ ಅದು ತುಂಬಾ ಈಸಿ. ರೈಟ್ ಲೆಫ್ಟ್ ಪ್ರದಕ್ಷಿಣೆ ಹಾಕಿ ಆಮೇಲೆ ಚಳಿ ಆಮೇಲೆ ಹಿಂಗೆ ಅಂತಿರಲ್ಲ, ಅದೇ ಶಮಿ. ಇವ್ರಿಗೆ ಶಿಮ್ಮಿ ಕಲ್ಸೋದು. ನಮ್ಮನೆ ಜಿಮ್ಮಿ ಇವ್ರಿಗಿಂತ ಬೆಟರ್ ಶಿಮ್ಮಿ ಮಾಡುತ್ತೆ. ಪಾಪ ಜಾಸ್ತಿ ಆಯ್ತು. ಹಲೋ ಮೇಡಮ್, ಮಯೂರಿ, ಇವರೆಲ್ಲ ಏನು ಡ್ಯಾನ್ಸ್ ಮಾಡ್ತಾರೆ? ನಾನು ಡ್ಯಾನ್ಸ್ ಕಲ್ಸ್ಕೊಡ್ತೀನಿ ನಿಮಗೆ. ಅದನ್ನ ಅವ್ರಿಗೆಲ್ಲ ನೀವು ಕಲ್ತ್ಬಿಟ್ಟು ಅವ್ರಿಗೆ ಕಲ್ಸ್ಕೊಡಿ, ಓಕೆನಾ? ಈಗ ಒಬ್ರಿಗೆ ಹಾಕಿದ್ರಿ ಸರ್, ಈಗ ಮಾಡಿ. ಗೊತ್ತಾ, ಆ ಗಣೇಶ ವಿಸರ್ಜನೆ ಬರವಣಿಗೆ ಡ್ಯಾನ್ಸು. ನೋಡಪ್ಪ ರಾಹುಲ, ಅವ್ರಿಗೆಲ್ಲ ಕೇಳಲ್ಲ ಹೇಗಿದ್ರಿ ಡ್ಯಾನ್ಸ್? ಸಂಗೀತ ಸೆರೆಮನಿ ಒಂದು ಸ್ವಲ್ಪ ನಾಜಿಕು ಬೇಕು. ನಾನು ಹೇಳ್ದಂಗೆ ಮಾಡ್ತೀರಾ ಪ್ಲೀಸ್? ಆಮೇಲೆ ನಿಮ್ಗೆ ಹೆಂಗೆ ಬೇಕೋ ಅವ್ನು ಡ್ಯಾನ್ಸ್ ಮಾಡಿ, ಆಯ್ತಾ? ಪ್ಲೀಸ್ ನಾಜಿಕು ಪ್ಲೀಸ್. ಮೇಡಮ್, ಈ ಮಯೂರಿ ಗಂಟೆ ಲೆಕ್ಕದಲ್ಲಿ ನಮಗೆ ಚಾರ್ಜ್ ಮಾಡೋದು. ಅಂಥದ್ರಲ್ಲಿ ಇವ್ರು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಹೋಗಿ ಸ್ವಲ್ಪ ಸ್ಟಾಪ್ ಮಾಡಕ್ಕೆ ಹೇಳಿ. ಮಯೂರಿಯವರೇ, ನೀವು ಹೀಗೆ ಒಬ್ಬೊಬ್ರಿಗೆ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ. ಬೇಗ ಬೇಗ ಹೇಳ್ಕೊಡಿ ಅಲ್ವಾ? ಅವ್ರಿಗೆ ಟೈಮ್ ಸಿಕ್ಕದಷ್ಟು ಪ್ರಿಪೇರ್ ಆಗಕ್ಕೆ ಟೈಮ್ ಸಿಗುತ್ತೆ ಅಂತ ಅಷ್ಟೇ. ಮಾಯಾ, ನೀವು ಓಹೋ ಹಾಯ ಸೇರ್ಕೊಂಡ್ಬಿಟ್ಟು ನನ್ನ ಟ್ಯಾಲೆಂಟ್ ಎಲ್ಲ ಟಿಯೋ ಹಾಯ ನದಿಯಲ್ಲೇ ಹರಿದೋಗ್ತಾ ಇದೆ. ಎಲ್ಲಿ ಬಂದು ಸೇರ್ಕೊಂಡೇನಿ ನಾನು? ಓ ಮಯೂರಿ ಡಿಯರ್, ಆ ಮುಖೇಶ್ ಅಂಬಾನಿಗೆ ಡ್ಯಾನ್ಸ್ ಕಲಿಸಿದಾರ, ಇನ್ನಿವರೆಲ್ಲ ಯಾವ ಲೆಕ್ಕ ಹೇಳಿ? ಹೇಳ್ಕೊಡಿ ಅಲ್ಲ. ಹೇಳ್ಕೊಳ್ಳೇಬೇಕು ನೀವು ಹೇಳಿದ್ಮೇಲೆ. ಓಕೆ, ಐ ಟ್ರೈ ಅಗೇನ್. ಓಕೆ ಓಕೆ, ಈಗ ಎಲ್ಲರಿಗೂ ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಟ್ರೈ ಮಾಡ್ತೀರಾ? ಎಲ್ಲರೂ ಟ್ರೈ ಮಾಡಿ. ಕ್ಲಾಪ್ ಕ್ಲಾಪ್, ಸ್ವೇ ಸ್ವೇ, ಸಿಂಪಲ್ ಸ್ಟೆಪ್ಸ್ ನೀವು ಮಾಡಿ. ಕ್ಲಾಪ್ ಕ್ಲಾಪ್, ಸ್ವೇ ಸ್ವೇ, ಆಯ್ತಾ? ಇಲ್ವಾ ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಬಹಾಮಾಸ್ ಟ್ರಿಪ್ಪಿಗೆ ಶಾಪಿಂಗ್ ಮಾಡ್ಬೋದಿತ್ತು. ಯು ನೋ, ಫಾರ್ ದಿಸ್ ಲಾಂಗ್ ವೀಕೆಂಡ್ ಐ ಆಮ್ ಡೂಯಿಂಗ್ ಬಹಾಮಾಸ್ ಕ್ರೂಸ್. ಸರಿಯಾಗಿ ಹೇಳಿದ್ರಿ ಸರಿ. ಈ ಮದುವೆ ಗಲಾಟೆ ಮುಗಿದ ಮೇಲೆಲ್ಲ ರಿಲ್ಯಾಕ್ಸೇಷನ್ ಇಸ್ ಮಸ್ಟ್ ನೀಡೆಡ್ ಅಪ್ಪ. ಅದಕ್ಕೆ ನಾನು ಮೆಕ್ಸಿಕೋಗೆ ಹೋಗ್ತಾ ಇದ್ದೀನಿ. ಹಲೋ ಹಲೋ, ಮೆಕ್ಸಿಕೋ ಬಹಾಮಾಸ್, ಫೋಕಸ್ ಫೋಕಸ್. ಒಂದು 2 ಸ್ಟೆಪ್ ಕಲ್ತ್ಬಿಟ್ಟು ಮೆಕ್ಸಿಕೋಗಾರು ಹೋಗಿ ಬಹಾಮಾಸ್ಗಾರು ಹೋಗಿ ಫಸ್ಟ್ 2 ಸ್ಟೆಪ್ ಹಾಕಿಪ್ಪ ಪ್ಲೀಸ್. ಡಾನ್ಸ್ ಡಾನ್ಸ್ ಅಂತ ಹೇಳಿ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಬಂದ್ರೆ ಸರಿ ಸರಿ, ನಾವು ಹೋಗಿ ಒಡವೆ ಸೀರೆ ಜೋಡಿಸೋಣ. ನೀ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೆಂಗ್ ಜಾಸ್ತಿ ಆಗೋದು, ನಾನು ಲೈಕ್ಸ್ ಹೆಂಗ್ ಬರೋದು? ನಂಗೆ ಬೇಕು. ಆ ಅಂಬಾನಿ ಮದುವೆಯಲ್ಲಿ ಬೀಗಿತಿಯರು ಒಂದೊಂದು
ವಿಜಯ್ಗೂ ಡ್ಯಾನ್ಸ್ ಮಾಡ್ತಿದ್ರು. ಎಷ್ಟು ವೈರಲ್ ಆಯ್ತು ಅವ್ರ ಮದ್ವೆ. ಇವ್ರು ನೋಡಿದ್ರೆ ಅಳ್ತಾರಪ್ಪ, ಎಲ್ಲಿ ಬಂದು ಸೇರ್ಕೊಂಡೋ ಏನೋ. ಓಕೆ, ಈಗ ಕಪಲ್ ಡ್ಯಾನ್ಸ್ ಮಾಡಿಸ್ತೀನಿ. ಎಲ್ಲರೂ ಜೋಡಿ ಜೋಡಿಯಾಗಿ ಬನ್ನಿ ನೋಡೋಣ. ಜೋಡಿ ಜೋಡಿಯಾಗಿ ಬನ್ನಿ. ಅಮ್ಮ ಹೇಳ್ತೀವಿ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಓಕೆ, ರಾಹುಲ್ ನೀವಿಬ್ರು ಮಾಡಿದ್ದಾರೆ ಅಕ್ಕ ಜೊತೆ ಮಾಡಿ. ಜೋಡಿ ಆದ್ಮೇಲೆ ಓಕೆ, ನೀವಿಬ್ರು ಮಾಡಿ. ಸರಿತಾ ಸವಿತಾ ನೀವು ಬನ್ನಿ. ಹುಡುಗಿ ಅಪ್ಪ ಅಮ್ಮ ನೀವು ಬನ್ನಿ. ಮಾಯಾ ನಿತ್ಯ ನೀವು ಬನ್ನಿ. ನನ್ನ ಜೋಡಿ ನೀವು ಅಂಬಾನಿ ಫ್ಯಾಮಿಲಿಯಿಂದನೇ ನನಗೆ ಕರ್ಕೊಂಡ್ಬರ್ಬೇಕು. ಅಂಬಾನಿಗಿಂತ ಶ್ರೀಮಂತ ಹುಡುಗನೇ ಹುಡುಕ್ತೀರಿ ಬಿಡಿ. ಓಕೆ, ಎಲ್ಲರೂ ಜಾಯ್ನ್ ಆದ್ರಾ? ಓಕೆ, ನಾನು ಸಿಂಪಲ್ ಆಗಿ ಸಬ್ಸ್ಕ್ರೈಬ್ ಕೊಡ್ತೀನಿ. ನಾನು ನೋಡ್ತಾ ಮಾಡ್ತಾ ಹೋಗಿ. ಓಕೆ, ಮ್ಯೂಸಿಕ್ ಪ್ಲೀಸ್. ಸಾಕಾಯ್ತು ನಿಮ್ದು ಡ್ಯಾನ್ಸ್ ನೋಡ್ಕೊಂಡು. ನಡಿ ಹೋಗೋಣ. ಪ್ಲೀಸ್. ಗೊತ್ತಲ್ಲ, ಎಷ್ಟೇ ತಯಾರಿ ನಡೆಸಿದರೂ ಕೆಲವೊಂದು ತಪ್ಪಿ ಹೋಗುತ್ತೆ. ಪಂಚತಾರಾ ಹೋಟೆಲಿನ ಸೌಲಭ್ಯಗಳನ್ನು ಕಲ್ಪಿಸಿದರೂ ಎಲ್ಲ ಸಂಬಂಧಿಕರನ್ನು ಸಂತೋಷಪಡಿಸುವುದು ಅಸಾಧ್ಯದ ಮಾತು. ಮದುಮಕ್ಕಳ ಚಿತ್ರ ವಿಚಿತ್ರ ಬೇಡಿಕೆಗಳು, ಎಲ್ಲದರಲ್ಲೂ ತಪ್ಪು ಹುಡುಕುವ, ಮೂಗು ತೂರಿಸುವ ಸಂಬಂಧಿಕರು, ತಮ್ಮ ನಿಯಂತ್ರಣೆಗೆ ಮೀರಿದ ಸನ್ನಿವೇಶಗಳು, ಇವನ್ನೆಲ್ಲ ಮಾಯಾ ಹಾಗೂ ನಿತ್ಯ ಹೇಗೆ ನಿಭಾಯಿಸುತ್ತಾರೆಂದು ನೋಡುವ ಬನ್ನಿ. ಓ ಗಾಡ್, ಸೋ ಹಾಟ್. ಮೇಕಪ್ ಎಲ್ಲ ರೀಡೂ ಮಾಡಬೇಕು. ಏನ್ ಈ ವೆಡ್ಡಿಂಗ್ ಹಾಲ್ ಅಲ್ಲಿ ಸೀರಿಯಸ್ ಬೇರೆ ಇಲ್ವಾ? ನಿತ್ಯ, ನಾನು ಏನ್ ಹೇಳ್ತಾ ಇದ್ದೀನಿ, ಸವಿ ಹೇಳ್ತಾ ಇದ್ದಾರೆ AC ವರ್ಕ್ ಆಗ್ತಿಲ್ಲ ಅಂತ. ಚೆಕ್ ಮಾಡಿದ್ರಿ ಅಲ್ಲ? ಅಯ್ಯೋ, ಅದೊಂದು ಮರ್ತು ಬಿಟ್ಟಿದ್ದೀನಿ ಮೇಡಮ್. ಪ್ಲೀಸ್ ಸವಿ ಅವರೇ, ನಿಮ್ಮ ಅಂದ ನೋಡಿ AC-ಗೆ ಹಾರ್ಟ್ ಫೇಲ್ ಆದಂಗಿದೆ. ಆದ್ರೆ ನೀವು ವರಿ ಮಾಡ್ಕೋಬೇಡಿ. KGF ಸ್ಟೈಲ್ ಅಲ್ಲಿ ನಿಮ್ಗೋಸ್ಕರ ಹೆಲಿಕಾಪ್ಟರ್ ಕಳಿಸ್ಬಿಡ್ತೀನಿ. ಆಫ್ಟರ್ ಆಲ್ ನಿಮ್ನೆಲ್ಲ ಫ್ರೆಶ್ ಆಗಿಡೋದೆ ನನ್ನ ಕೆಲಸ ಅಲ್ವಾ? ಅದೆಲ್ಲ ಸರಿ ನಿತ್ಯ, ಎಲ್ಲಿ ನಮ್ ಸುಬ್ಬು ಶಾಸ್ತ್ರಿಗಳು ಕಾಣಿಸ್ತಾ ಇಲ್ಲ? ನೀವು ಕಾಲ್ ಮಾಡಿ ಟೈಮ್ ಕನ್ಫರ್ಮ್ ಮಾಡಿದ್ರಿ ತಾನೆ? ಅಯ್ಯೋ, ಅದೊಂದು ಮರ್ತು ಬಿಟ್ಟಿದ್ದೀನಿ ಮೇಡಮ್. ಪ್ಲೀಸ್ ಡೂ ಇಟ್ ರೈಟ್ ನೌ. ಓಕೆ ಓಕೆ. ಹಲೋ ಶಾಸ್ತ್ರಿಗಳೇ? ಓ ಓಕೆ ಓಕೆ ಮೇಡಮ್, ಆ ದೊಡ್ಡ ಶಾಸ್ತ್ರಿಗಳಿಗೆ ಬರೋಕ್ಕಾಗಲ್ವಂತೆ. ಅವ್ರ ಜೂನಿಯರ್ನ ಕಳಿಸ್ತಿದಾರಂತೆ. ಹೇಗಿರ್ತಾರೋ ಈ ಜೂನಿಯರ್ ಈ ಶಾಸ್ತ್ರಿಗಳ? ನೋಡೋಣ ತಡಿ. ಓ, ಬಂದ್ರು ಅನ್ಸುತ್ತೆ ನೋಡಿ. ಬಂದ್ರು. ನಮಸ್ಕಾರ. ನನ್ನ ಹೆಸರು ಕೃಷ್ಣ, ಬಾಲಕೃಷ್ಣ. ದೊಡ್ಡ ಶಾಸ್ತ್ರಗಳು ಬರಲಿಲ್ಲ, ನನ್ನ ಕಳಿಸಿದ್ದಾರೆ. ನನ್ನ ನೀವು ಏನು ಮಾಡ್ತೀರ ಹೇಳ್ಬೇಕು ಅದು ಮಾಡಿಬಿಡ್ತೀನಿ. ನೀವು ಕಾಲ್ ಮಿ ಕ್ರಿಶ್ ವಿತ್ ಲವ್ ಇಫ್ ಯು ವಾಂಟ್. ನೋಡ್ರಿ ಸರಿ, ಬಾಲ ಅಂತೆ ದೊಡ್ಡ
ಶಾಸ್ತ್ರಿಗಳ ಬಾಲ ಇವನು ನೋಡಿದ್ರೆ ಏನು ಮಂತ್ರ ಬರೋ ಹಂಗೆ ಕಾಣಿಸ್ತಾ ಇಲ್ಲ. ದೊಡ್ಡ ಶಾಸ್ತ್ರಿಗಳಿಗೆ ಯಾರೋ ಜಾಸ್ತಿ ಹಣ ಕೊಟ್ಟಿರ್ಬೇಕು, ಅದಕ್ಕೆ ಅವ್ರು ಅಲ್ಲಿ ಹೋಗಿ ಈ ವೇಸ್ಟ್ ಇಲ್ಲಿ ಕಳ್ಸಿದಾರೆ ನೋಡಿ. ಶಾಸ್ತ್ರಿಗಳೇ, ಹೇಳಿ. ದೊಡ್ಡ ಶಾಸ್ತ್ರಿಗಳು ಹೇಳಿರೋ ಲಿಸ್ಟ್ ಪ್ರಕಾರ ಎಲ್ಲ ಸಾಮಾನು ತಂದಿದ್ದೀವಿ. ನೀವೊಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಇರೋದೇ ಕಷ್ಟಕ್ಕೆ ಬಂತಲ್ಲ, ನನಗೆ ಏನು ಮದುವೆಗೆ ಸಾಮಾನು ಬೇಕು ಅಂತಲೇ ಗೊತ್ತಿಲ್ಲ, ಏನು ಮಾಡೋದು? ದೊಡ್ಡ ಶಾಸ್ತ್ರಿಗಳು ಹೇಳಿಲ್ಲ ತಂದಿರ ಅಲ್ವ ನೀವು? ಹೌದು, ತಂದಿದ್ದೀವಿ. ಪರವಾಗಿಲ್ಲ. ಮಾಯ ಅವರೇ, ಎಲ್ಲಿದ್ದೀರಾ? Sweet auntie. ಕುದುರೆನೇ ಮಾಯ ಆಗಿದೆ ಅಲ್ಲ. ನಿತ್ಯ ನಿತ್ಯ ಎಸ್ ಮೇಡಮ್. ಕುದುರೆ ಎಲ್ಲಿ? ಅಯ್ಯೋ ಅದೊಂದು ಮರ್ತು ಬಿಟ್ಟಿದ್ದೀನಿ ಮೇಡಮ್. ಪ್ಲೀಸ್, ನೀವ್ ಏನ್ ಮಾಡ್ತಿರೋ ಬಿಟ್ಟಿರೋ ನನ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಮಿನಿಟ್ ಅಲ್ಲೇ ಕುದುರೆ ನನಗೆ ಇರ್ಬೇಕಿಲ್ಲಿ. ಓಕೆ ಓಕೆ ಮೇಡಮ್, ಈಗ ವಾಲ್ಮಾರ್ಟ್ಗೆ ಹೋಗ್ಬಿಟ್ಟು ತಂದ್ಬಿಡ್ತೀನಿ. ಎಸ್ ಪ್ಲೀಸ್. ಹಲೋ ಮಾಯಾ ಮೇಡಮ್. ಹಾಯ್ ಗ್ರೂಮ್ಸ್ ಮಾಮಾ. ಎಲ್ಲಿದೆ ಕುದುರೆ? ಅದಕ್ಕೆ ಕಾಮ್ ಡೌನ್. ನೀವು ಕುದುರೆ ತರಲಿಲ್ಲ ಅಂದ್ರೆ ನನ್ನ ಹಾವೇಲಿ ನಮ್ಮ ಹುಡುಗನ ಕರ್ಕೊಂಡು ಬರ್ತೀನಿ, ಓಕೆನಾ? ಕಮ್ ಆನ್ ಗ್ರೂಮ್ಸ್ ಮಾಮಾ, ನಮ್ಮ ಓಹೋ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಇಲ್ಲೇ ಇರೋ ವಸ್ತುನ ನಾವು ಹೀಗೆ ಮೆಟೀರಿಯಲೈಸ್ ಮಾಡ್ತೀವಿ. ಎಲ್ಲಿದೆ ಕುದುರೆ? ಬೇಗ ತರಿಸಿ. ಸೊ ಇದರಲ್ಲಿ ನೋಡಿ ನಮ್ಮ ಏನೋ ಸವಾರಿ ಬರುತ್ತಾ ನೋಡಿ, ಮಗುವಿನ ಸವಾರಿ. ಬೇಡಿ ಹಾಕೊಂಡು ಲುಂಗಿ ಟೈಟ್ ಮಾಡ್ಕೊಂಡು 4 ಸ್ಟೆಪ್ ಹಾಕೊಂಡ ಹೊಂದೈತೆ ಸವಾರಿ. ಗ್ಲಾಸ್ ಹಾಕೊಂಡು ಕೂಲ್ ಡ್ರಿಂಕ್ಸ್ ಸಾಂಗ್ ಹಾಕೊಂಡ ಹೊಂದೈತೆ ಸವಾರಿ. ಮಾವ, ಈ ಕುದುರೆ ಪಾರ್ಕ್ ಮಾಡಿ ಬಾ. ಬಡಪ್ಪ, ಕುದುರೆ ಒಂದೊಂದರ ನಿಲ್ಸಿ ಬರ್ತೀನಿ. ಎಲ್ಲಿ ಹುಡುಗಿ ಅಪ್ಪ ಅಮ್ಮ ಹೋಗಿ ಮೊದಲು ಬರೋಣ, ಎದುರು ಮಾಡ್ಕೊಳ್ಳಿ. ಸ್ವಾಮಿ, ನೀವು ಪೂಜಾರ, ನಾವು ಪೂಜಾರಿನ. ಯಾರು ಹೇಳ್ಬೇಕು ಎಲ್ಲಿ ಹೋಗ್ಬೇಕು ಅಂತ? ಕಾಶಿಸ್ಕೊಂಡು ಹೋಗೋ ಟೈಮ್ ಆಯ್ತು, ಹೋಗಿ. ನನ್ನ ಕಾಲದಲ್ಲಿ ಹೇಳಿದಾಗ ನಾನು ಹೋಗಿಲ್ಲ ಕ್ಯಾಶಿಗೆ, ಹೋಗಿದ್ದಿದ್ರೆ ಅಲ್ಲೇ ಶುಭವಾಗಿಲ್ಲ ಅಚ್ಚುಕಟ್ಟಾಗಿರ್ಬೋದಾಗಿತ್ತು. ಸಾಕು, ಸುಮ್ಮನೆ ಇರ್ರಿ. ನಮಗೂ ಆ ಚಾಯ್ಸ್ ಇದೆ ಅಂತ ಗೊತ್ತಿದ್ರೆ ನಾವು ನೋಡಿ ಹೋಗಿರ್ತಾ ಇದ್ವಿ. ನೀವು ಬನ್ನಿ ಹೇಳಿದ್ರೆ ಟೈಮ್ ಆಯ್ತು, ಮುಗಿದ ಟೈಮ್ ಆಯ್ತು. ಮತ್ತೆ ಹುಡುಗಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಮಾಯಾ, ಎಲ್ಲಿ ಹೋದೆ ಮಾಯಾ? ನನ್ನ ಮಗಳಲ್ಲಿ ಇನ್ನು ಬ್ಯೂಟಿ ಪಾರ್ಲರ್ನಲ್ಲೇ ಕೂತಿದ್ದಾಳ. ಓ ಮೀನಾ ಆಂಟಿ, ನಿಮ್ ಮಗಳ ಜೊತೆನೆ ಮಾತಾಡ್ತಿದ್ದೆ. ಬ್ಯೂಟಿ ಪಾರ್ಲರ್ ಬ್ಯೂಟಿಯಾಗಿ ರೆಡಿ ಆಗಿ ಹೊರಟ್ರಂತೆ. ಹೌದಾ? ಆದ್ರೆ 350ನ ಆಕ್ಸಿಡೆಂಟ್. ಅಯ್ಯೋ, ಇಷ್ಟು ಬ್ಯೂಟಿ ಪಾರ್ಲರ್. ಇವನು ನಮ್ಮ ಡಾಕ್ಟರ್ ವಿಠಲ್ರು ಭರ್ಜರಿಯ ಪ್ಲಾಸ್ಟಿಕ್ ಸರ್ಜರಿನೇ ಮಾಡಿಬಿಟ್ಟಿರ್ತೀವಿ. ಇಲ್ಲಪ್ಪ, ಕಳಿಸ್ಬೇಕು, ಬೇಗ ಕಳಿಸ್ಬೇಕು. ನೋಡಿ ಟೈಮ್ ಆಗ್ಬಿಡುತ್ತೆ. 10 ನಿಮಿಷ ಶಾಸ್ತ್ರಿಗಳೇ. 10 ನಿಮಿಷನಾ? ಎಕ್ಸ್ಟ್ರಾ ಮಂತ್ರ ಹೇಳಿಯಲ್ಲ. ನನಗೂ ಒಂದು 2-3 ಮಂತ್ರ ರಾಮ್ ಹೇಳ್ಕೊಟ್ಟಿದ್ದಾರೆ, ಅದು ತಗೊಂಡಿದ್ದೀನಿ. ಈಗ ಇನ್ನೂರು ಎಕ್ಸ್ಟ್ರಾ ಎಲ್ಲಿಂದ ಅಡುಗೆ ಮಾಡ್ತೀನಿ. ಅಫೆನ್ಸ್ ಇಸ್ ದ ಬೆಸ್ಟ್. ರೀ, ತಮಾಷೆಗೆ ಗೊತ್ತೇನ್ರಿ, ಮದುವೆ ಏನಂತ ನೀವು ಇಷ್ಟಪಟ್ಟು ಮಂತ್ರ ಹೇಳೋಕ್ಕಾಗತ್ತಾ? ಇದೇನು BKK ಫಂಕ್ಷನ್? ಯಾರೋ ಆರ್ಟಿಸ್ಟ್ ಬಂದಿಂದ ಬೇರೆ ಯಾರನ್ನ ಕೂರ್ಸಕ್ಕೆ ತಂದು. ಓ ಕ್ರಿಶ್ ಶಾಸ್ತ್ರಿಗಳೇ, ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಲ್ಲ, ಚಿಂತೆ ಬೇಡ, ಹೇಳಿ ಅಲ್ಲ. ಈ ಶಾಸ್ತ್ರಿಗಳಿಗೆ ಮದುವೆನೇ ಆಗಿಲ್ಲ, ಇನ್ನು ಎಕ್ಸ್ಟ್ರಾ ಮಂತ್ರ ಬೇರಂತೆ. ಸರಿ ಹೋಯ್ತು, ಇವತ್ತು ಮದುವೆ ಆದಂಗೇನೆ. ನೋಡು ಸರಿ. ಒಳ್ಳೆ ಟೈಮ್ ಆಗ್ತಾ ಇದೆ ನೋಡಿ, ಬೇಗ ಹಾಕೊಂಡು ಒಳ್ಳೆ ಟೈಮ್ ಹೋಗುತ್ತೆ. ಈ ಶಾಸ್ತ್ರಿಗಳಿಗೆ ಏನು ಗೊತ್ತು? ಒಳ್ಳೆ ಕಾಲ ಹೋಗೋದು ನಮ್ಮ ಹುಡುಗನಿಗೆ. ಅವ್ನು ಮದುವೆ ಆದ್ಮೇಲೆ ನಮ್ಮ ಹುಡುಗನಿಗೆ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ನಮ್ಮ ಅಮ್ಮ ಬರ್ತಿದ್ದಾಳೆ. Dum dum dum, rock and roll. Dum dum dum,
ತ್ರಿಪುರ ಸುಂದರಿ ಬಾರಿಣಿ ಹಸನಗೆ ಮದುವೆಯ ಮುಗಿದರೆ ರಾತ್ರಿಯೇ ನೆರವರಿಗೆ ನರನರನಲ್ಲದೆ ಕೊಂಡು ಮಲ್ಲಿಗೆ ಅಂಚದ ಕಣ್ಣಿಗೆ ಜೋಡಿಯಾಗೆ ನಲ್ಲಗೆ ಡುಮ್ ಡುಮ್ ಆಯ್ತು ಎಲ್ಲಿ ಹುಡುಗಿ ಅಮ್ಮ ಅಪ್ಪ ಬನ್ನಿ ಕನ್ಯಾದಾನ ಟೈಮ್ ಆಯ್ತಪ್ಪ ಬನ್ನಿ ಬನ್ನಿ ದಯವಿಟ್ಟು ಮಾಯಾ ರೀ ಮಾಯಾ ಹೇಳಿ ಅಮೂಲ್ಯ. ಏನ್ರಿ ಇದು ಕನ್ಯಾದಾನ ಅಂತಿದ್ದಾರೆ? ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ಕನ್ಯಾದಾನ ಎಲ್ಲ ನನಗೆ ಬೇಡ ಅಂತ. ಇದೇನ್ 16th ಸೆಂಚುರಿನ? ನಾನೇನ್ ಕಮಾಡಿಟಿನ ದಾನ ಮಾಡೋದಕ್ಕೆ? ಈಗಿನ ಕಾಲದಲ್ಲಿ ಹುಡುಗನ್ನೇ ದಾನ ಮಾಡ್ಬೇಕು. ಏನ್ರಿ ವೆರಿ ಅಪ್ಸೆಟ್. ಅಮೂಲ್ಯ ಡಿಯರ್, ಸಿಟ್ಟು ಬೇಡ. ಮೇಕಪ್ ಹಾಳಾಗ್ಬಿಡುತ್ತೆ, ಆಮೇಲೆ ಫೋಟೋಸ್ ಎಲ್ಲ ಹಾಳಾಗುತ್ತೆ. ನೋಡಿ, ನಿಮ್ಮ ಅತ್ತೆ ಟ್ರೆಡಿಷನ್ ಟಚ್ ಕೇಳಿದ್ರಲ್ಲ, ಇದೇ ಅದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮ್ ಡೌನ್. ನೋಡಮ್ಮ ಅಮೂಲ್ಯ, ಕನ್ಯಾದಾನ ಒಂದು ಶ್ರೇಷ್ಠವಾದ ದಾನ. ನೀನು ಮತ್ತೆ ರಾಹುಲನ್ ಮದುವೆ ಆದ್ಮೇಲೆ ರಾಹುಲನ್ ಮನೆ ವಂಶ ಉದ್ಧಾರ ಆಗುತ್ತೆ, ತಿಳ್ಕೊ ಅದನ್ನ. ವಂಶ ಉದ್ಧಾರನ? ಏನು ಇದು? ನಾವು ನೋಡಿದ್ರೆ ಡಿಂಕ್ ಕಪಲ್ ಆಗೋಣ ಅನ್ಕೊಂಡಿದ್ವಿ. ಹಾ ಡಿಂಕ್? ನನಗೆಲ್ಲ ಡ್ರಿಂಕ್ ಗೊತ್ತು. ಡಿಂಕ್ ಏನು ಡಿಂಕು? ಡಿಂಕು ಡಬಲ್ ಇನ್ಕಮ್ ನೋ ಕೇಸ್. ಆಯ್ತು ಆಯ್ತು, ಎಲ್ಲಿ ತಾಳಿ ತಾಳಿ ತಗೊಂಡಿ? ಎಲ್ಲಿ ಮಾಯಾ ಮಾಯಾ ತಾಳಿಯಲ್ಲಿ ನಿತ್ಯ, ನಿತ್ಯ. ತಾಳಿಯಲ್ಲಿ ಅಯ್ಯೋ ಅದೊಂದು ಮಾಡ್ಕೊಂಡಿದ್ದೀನಿ ಮೇಡಮ್. ಪ್ಲೀಸ್ ಅಮ್ಮ, ಬೇಗ ಹೊರ್ಕೊಂಡು ತಗೊಂಬನ್ನಿ. ಓಕೆ ಓಕೆ. ಎಲ್ಲ ಮರಿತಾ ಇರ್ತಾರಲ್ಲ ಇವರು. ಶಾಸ್ತ್ರಿಗಳೇ, ಏನು ತಾಳಿ ಆಮೇಲೆ ಕಟ್ಟಿದ್ರೆ ಆಗಲ್ವಾ? ಇವತ್ತು ಮೊದಲು ಇನ್ಯಾವಾಗ ಕಟ್ತೀವಿ ತಾಳಿ? ಅಲ್ಲಿ ಹನಿಮೂನಿಗೆ ಫ್ಲೈಟ್ಗೆ ಲೇಟ್ ಆಗ್ತಿದೆ, ಸ್ವಲ್ಪ ಬೇಗ ಮುಗಿಸಿ. ತಾಳಿಗೆ ಹೋಗ್ತೀರಿ ಹನಿಮೂನಿಗೆ? ಸದಾಶಿವನ್ಗೆ ಅದೇ ಧ್ಯಾನ. ಈ ಜನರೇಷನ್ ಮದ್ವೆ ಮುಂಚೆನೆ ಹನಿಮೂನಿಗೆ ಹೋಗೋದೇ ಯೋಚನೆ. ನೀವು ಗೊತ್ತಿಲ್ವಾ ಇವರಿಬ್ರು ಲಿವಿಂಗ್ ಕಪಲ್ ಅಂತ? ಪ್ರಿಯಾ, ಸ್ವಲ್ಪ ಮೆಲ್ಲ ಹೇಳು. ಈ ಮಾತಿನ ಮೇಲೆ ಶಿಲ್ಪನಿಧಿ ಕೇಳಿಸ್ಕೊಂಡ್ರೆ ಇಡೀ ಊರಿಗೆ ಬರ್ತಾಳೆ. ನಿತ್ಯ, ನಿತ್ಯ. ತಾಳಿ ಸಿಕ್ತಾ? ಎಸ್ ಮೇಡಮ್, ಸಿಕ್ತು, ತಗೊಳ್ಳಿ. ಶಾಸ್ತ್ರಿಗಳೇ, ತಾಳಿ ಸಿಕ್ಬಿತ್ತು. ಸತ್ಯ ಸತ್ಯ, ಟೈಮ್ ಆಗ್ತದೆ. ಸಾರಿ, ಇದು ಮೊದಲನೇ ಮದುವೆ ನಾವು ಮಾಡ್ತಾ ಇರೋದು. ಈ ಕೈಯೆಲ್ಲ ನಡೀತಾ ಇದೆ. ಸಾರಿ ಸಾರಿ. ಶಾಸ್ತ್ರಿಗಳು ತುಂಬಾ ನಾಟಿ ನಾಟಿ ಅಟ್ 40. ನಿತ್ಯ, ನೀವ್ ಏನ್ ಮಾಡ್ತಿರೋ ಬಿಟ್ಟಿರೋ ನನಗ್ ಗೊತ್ತಿಲ್ಲ. ನೀವ್ ಇದೊಂದು ಮಾಡಿದ್ರೆ ನಾನು ನಿಮ್ಗೆಲ್ಲಾ ತಪ್ಪನ್ನು ಕ್ಷಮಿಸ್ತೀನಿ. ಆ ಸರಿ ಸರಿದು ಬಾಯಿ ಮುಗಿಸಿಯಲ್ಲ. ಅಯ್ಯೋ ಮೇಡಮ್, ಇದೊಂದು ಮಾತ್ರ ನನ್ನ ಕೈನಲ್ಲಿ ಮಾಡಕ್ಕಾಗಲ್ಲ. ಓಕೆ ಓಕೆ, ಟೈಮ್ ಆಗ್ತಾ ಇದೆ. ಇಲ್ಲಿ ಹುಡುಗ, ನಾನು ಈಗ ಇದು ಶುರು ಮಾಡ್ತೀನಿ ಮಂತ್ರ. ಇಲ್ಲಿ ಡಿಜೆ ಆರೆ ಗಟ್ಟಿ ಮೇಳ ಹಾಕಿಪ್ಪ ಸ್ವಲ್ಪ. Who let the dogs out? ಡಿಜೆಗಳು ಒಂದು ರೆಕಾರ್ಡೆಡ್ ಮ್ಯೂಸಿಕ್ ಅಪ್ಪ, ಇದಲ್ಲ, ಇದು ನೆಕ್ಸ್ಟ್ ಟ್ರ್ಯಾಕ್ ಗಟ್ಟಿ ಮೇಳ ಅದು ಹಾಕು. ಸಿಗ್ತಾನೆ ನಮ್ಮ ಮಂತ್ರ. ಅಯ್ಯೋ ಮ್ಯಾರೇಜ್ ಕರಿಷ್ಯಾಮಿ. ಇಂಗ್ಲಿಷ್ ಮುಂಚೆ ಶುರು ಮಾಡ್ತಾ ಇದ್ದಿಲ್ಲ. ದೇವರಿಗೆಲ್ಲ ಗೊತ್ತಲ್ಲ, ಅವನೇ ಎಲ್ಲ ಭಾಷೆ ಮಾಡಿರೋದು. ಶಾಸ್ತ್ರಿಗಳು ಏನ್ ಕತೆ, ನಮ್ಗಿಂತ ಮದುವೆ ಮುಗಿಸಿ ಮದುವೆ ಆಗಿದೆ ಈಗ. ನಾನು ಸ್ಮಿತಾ ಹಾಟ್ ಡೇಟ್ ವೆಯ್ಟ್ ಮಾಡ್ತಿದ್ದೆ ಟ್ಯಾಂಪಲ್ಲಿ, ಫ್ಲೈಟ್ ಹತ್ಕೊಂಡು ಹೋಗ್ಬೇಕು. ನಿಮ್ಮ ಮದುವೆ ಆಗಿದೆ. ಯು ಆರ್ ನೌ ಪ್ರೊನೌನ್ಸ್ ಹಸ್ಬೆಂಡ್ ಅಂಡ್ ವೈಫ್. ಯು ಮೇ ಕಿಸ್ ದ ಬ್ರೈಡ್. ಇದು ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಮದುವೆ ಗಲಾಟೆ ಎಲ್ಲ ಆಯ್ತಲ್ಲ, ಪ್ರಾಫಿಟ್ ಪಾಕೆಟ್ಗೆ ಬಂದಾಯ್ತಲ್ಲ. ನಿತ್ಯ, ನಾವು ಸಕ್ಸಸ್ ಪಾರ್ಟಿ ಇಲ್ಲೇ ಮಾಡ್ಕೊಳ್ಳೋಣ ಅಲ್ಲ? ಬನ್ನಿ, ಎಲ್ಲರೂ ಒಂದು ಸ್ಟೆಪ್ ಹಾಕಿ ಮನೆಗೆ ಹೋಗೋಣ.
ಲೈಕ್ ಮಾಡಿ, ಶೇರ್ ಮಾಡಿ, ಹ್ಯಾಶ್ಟ್ಯಾಗ್ ಮದುವೆ ಮಾಂತರ. ಈಗ ಪಾತ್ರ ಪರಿಚಯ. ಈ ನಾಟಕಕ್ಕೆ ಬೆನ್ನೆಲುಬಾಗಿ ನಮಗೆ ತಾಂತ್ರಿಕ ಸಹಾಯವನ್ನು ಕೊಟ್ಟವರು ಶ್ರೀ ರಾಘವೇಂದ್ರ. ಈ ನಾಟಕದಲ್ಲಿ VVIPs ಸರಿತಾ ಪಾತ್ರದಲ್ಲಿ ಪೂರ್ಣಿಮಾ ಹಾಗೂ ಕ್ರೀಡಾ ಹೌದು. ವೆಡ್ಡಿಂಗ್ ಪ್ಲಾನರ್ಸ್ ಆಗಿ ನಿತ್ಯ ಹಾಗೂ ಮಾಯಾ ಹಾಗೂ ರಶ್ಮಿ ಶ್ರೀಕಾಂತ್. ಮೇಘ ರಾಮಚಂದ್ರ ನಮ್ಮ ನಾಟಕದ ಕೌರಿಯರು ಸಹ ಹೌದು. ಈ ಕೊಲಂಬಸ್ ನಾಟಕ ವೇದಿಕೆಯ ಫೌಂಡರ್ ಸೌಮ್ಯ ಬಾಕ್ಸ್ ಇವರು ಈ ನಾಟಕದಲ್ಲಿ ಇತರ ಪಾತ್ರ ಮಾಡಿದ್ದಾರೆ. ಬಾಲಕೃಷ್ಣ ಶಾಸ್ತ್ರಿಗಳಾಗಿ ಈ ನಾಟಕದಲ್ಲಿ ಮಿಂಚಿದವರು ನಮ್ಮೆಲ್ಲರ ನೆಚ್ಚಿನ ಶ್ರೀನಿವಾಸ್ ಮಾಧವ್ರವರು. ಒಂದೇ ವಾರ ಇಂಡಿಯಾದಿಂದ ಬಂದು ಎಲ್ಲ ಪ್ರಾಕ್ಟೀಸ್ ಸೆಕ್ಷನ್ಗಳಲ್ಲೂ ಮಿಲ್ದಾಗಿ ಎಲ್ಲ ಡೈಲಾಗ್ಗಳನ್ನು ಆಕ್ಟ್ ಆಗಿ ಡೆಲಿವರ್ ಮಾಡಿದವರು ಭಾರತಿ ಹಾಗೂ ಪ್ರಸನ್ನ ಮಹೇಂದ್ರ. ಹುಡುಗರ ಮಾಮನಾಗಿ ರೇಣುಕಾ ಪ್ರಸಾದ್ ರವರು. ಹುಡುಗರ ತಾಯಿಯ ಪಾತ್ರದಲ್ಲಿ ನಮ್ಮ ಸ್ಟ್ಯಾಂಡಪ್ ಕಮಿಡಿಯನ್ ಜಯಶ್ರೀ ಬಿದರಿ. ಈ ನಾಟಕದ ನಾಯಕ ಹಾಗೂ ನಾಯಕಿ, ಮದುಮಗ ಹಾಗೂ ಮಗಳಾಗಿ ರಾಘವೇಂದ್ರ ಮಟ್ಟಿ ಹಾಗೂ ಕಾವ್ಯ. ಹಾಗೂ ಮಗಳು ಪಾತ್ರದಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ರಶ್ಮಿ ರಾವ್. ಥ್ಯಾಂಕ್ ಯು ಆಲ್.